Robotic Hackathon. A total of 1,627 robotic Arduino kits have been distributed across the district to facilitate robotic experiments for Little Kite students. To encourage maximum utilization of these kits, a robotic fest is being organized in schools under the leadership of Little Kites. As a part of this initiative, all schools have been instructed to conduct the Little Kites Creation Festival on February 12, 2025. The top 5 teams from each sub-district will then compete in Little Kites Hackathon on February 15, 2025 at the ASAP Center in collaboration with LBS Engineering College. District winners will be honored with cash prizes, memento, and certificates. And students of SAT High School Manjeshwa actively participated in this event, utilizing their time and resources wisely. They showcased innovative projects including automatic inverter, street light system, traffic signal automation, flame detector, dancing light display, creative animations, and interactive games. Their efforts in programming and robotics highlighted their creativity and problem-solving skills, making the event a remarkable success. ಯಾವುದನ್ನು ವೇಸ್ಟ್ ಮಾಡಿಕೊಂಡಿದ್ದೇನೆ ವೇರಿಯೇಷನ್ಸ್ ಅನ್ನು ವೇಸ್ಟ್ ಮಾಡಿಕೊಂಡಿದ್ದೇನೆ. ಸೊ ನೇಮು ಮಾತ್ರ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ನಾನು ಆಲೋಚನೆ ಮಾಡಿದ್ದೆ. ಆದ್ದರಿಂದ ಆ್ಯನಿಮೇಷನ್ ತೋರಿಸಿ ರಿಯಲಿ ಅದು ಏನು ಒಳ್ಳೆಯ ಒಂದು ಏನಾಗಿ ಕ್ಲಿಪ್ಪಾಗಿ ನೀವು ಮಾಡಿದಂಥ ಆ್ಯನಿಮೇಷನ್ ಕೂಡ ನೋಡಿ. ಆ್ಯನಿಮೇಷನ್ ಅಂತ ಹೇಳುವಂಥ ಫೀಲ್ಡ್ ಅದಕ್ಕೆ ಏನಿಲ್ಲ ಎಂಟ್ರೆನ್ಸ್ ಇರುವಂಥದ್ದಿಲ್ಲ. ದಿವಸದಿಂದ ದಿವಸಕ್ಕೆ ಅದರಲ್ಲಿ ಕೂಡ ಬೇರೆ ಬೇರೆ ಚೇಂಜಸ್ಗಳೆಲ್ಲ. ಸೊ ನಮ್ಮೊಂದಿಗೆ 7ನೇ ತರಗತಿಯ ಬಾಲಕಿಯರಿಲ್ಲಿದ್ದಾರೆ. ಸೊ ಅವರಿಗೆ ಈ ಲಿಟಲ್ ಕೈಟ್ಸ್ ಫಸ್ಟಿನ ಬಗ್ಗೆ ಹೇಗೆ ಅನಿಸಿತು ಅನ್ನೋದನ್ನು ಕೇಳೋಣ. ಮೊದಲಿಗೆ ನಿಮ್ಮ ಹೆಸರಂತ? ಸೊ ಈ ಫಸ್ಟಿನ ಬಗ್ಗೆ ನಿಮಗೆ ಏನಿಸ್ತು? ಈ ಗೇಮ್ಸ್ ಎಲ್ಲ ನೋಡಿದ್ರೆ ಮತ್ತು ಇದು ಇನ್ಸ್ಪೈರ್ ಆಗ್ತದೆ ನಮಗೆ. ನಾವು ಎಸ್ಎಸ್ಸಿಗೆ ಬರುವಾಗ ನಾವು ಈ ಥರ ಏನಾದರೂ ಮಾಡಬೇಕು ಅಂತ ಅನಿಸ್ತು. ಸೊ ಹಂಗೆ ತುಂಬ ಇನ್ಸ್ಪೈರ್ ಆಗ್ತದೆ. ಆ್ಯನಿಮೇಷನ್ ಎಲ್ಲ ಹೇಗಿತ್ತು? ಆ್ಯನಿಮೇಷನ್ ಆಟೋಮೆಟಿಕ್ ಬೇಬಿ ಸ್ಲೈಡರ್ ಅದೆಲ್ಲ ತುಂಬ ನೈಸ್ ಅನಿಸ್ತು. ಗೇಮ್ ಎಲ್ಲ ಒಳ್ಳೆದಿತ್ತಾ? ನನಗೆ ಬೆಟರ್ ಅನಿಸ್ತು. ಯಾಕಂದರೆ ನಾವು ಸಹ ಎಕ್ಸಸ್ಸಿಗೆ ಹೋಗುವಾಗ ನಮಗೆ ಸಹ ಲಿಟಲ್ ಕೈಟ್ಸ್ ಅಂತ ಚಾನ್ಸ್ ಸಿಕ್ಕಿದ್ರೆ ಒಳ್ಳೆಯದು ಅಂತ ನಮಗೆ ಸಹ ಅದನ್ನು ಮಾಡಿ. ಓಕೆ, ಥ್ಯಾಂಕ್ಸ್. ಈ ಒಂದು ಲಿಟಲ್ ಕೈಟ್ ಫಸ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು ಹೇಳಿದರೆ, ಈ ಲಿಟಲ್ ಕೈಟ್ಸ್ ಈಗ ಉದ್ಘಾಟನೆ ಆಗಾಗಲೇ ನಮಗೆ ಸರ್ ತುಂಬ ಮಾಹಿತಿಗಳನ್ನು ನೀಡಿದರು. ಈ ಲಿಟಲ್ ಕೈಟ್ಸಿಂದ ನಮಗೆ ಇರುವ ಪ್ರಯೋಜನಗಳೇನು, ನಮಗೆ ಮನೆಯಲ್ಲಿ ಬಂದಾಗಲೇ ಒಂದು ರೆಸ್ಟ್ ಹೇಳಿದರೆ ನಮಗೆ ಟಿವಿ ನೋಡು, ಆ ಆ್ಯನಿಮೇಷನ್ ಮಾಡೋದು ಹೇಗೆ ಕಲಿಯೋದು ನಮಗೆಲ್ಲರಿಗೂ ತುಂಬ ಆಸಕ್ತಿ. ಹಾಗೆಯೇ ಕಂಪನೀಸ್ಗಳನ್ನು ನಮಗೆ ತುಂಬ ಹೈರ್ ಮಾಡ್ತಾರೆ. ಆಗ ಈ ಲಿಟಲ್ ಕೈಟ್ಸ್
ಒಳ್ಳೆಯ ಒಂದು ವಿಷಯ. ಹಾಗೆ ಇಲ್ಲಿ ಮಾಡಿದಂತಹ ಪ್ರಾಜೆಕ್ಟ್ ರೊಬಾಟಿಕ್ಸನ್ನು ಯೂಸ್ ಮಾಡಿ ಪ್ರೋಗ್ರಾಮಿಂಗ್ ಎಲ್ಲ ತುಂಬ ದೊಡ್ಡ ದೊಡ್ಡ ವಿಷಯ, ತುಂಬ ಆಳವಾಗಿ ಹೋದರೆ ಮಾತ್ರ ಅದನ್ನು ಕರೆಕ್ಟಾಗಿ ಮಾಸ್ಟರ್ ಮಾಡ್ಬೋದು. ಅದನ್ನೆಲ್ಲ ಸಿಂಪಲ್ ಆಗಿಯೂ ಆದರೂ ಕಲಿತು ಹಾಗೆ ಮಾಡಿದ್ದು ಆ ರೊಬಾಟಿಕ್ಸನ್ನು ಮಾಡಿ ಅದರ ಫಂಕ್ಷನ್ಸನ್ನು ಮಾಡುವಾಗ ಅಲ್ಲಿ ಒಂದು CCTV ಕ್ಯಾಮರಾದಂತಿತ್ತು, ಅದು ಕೈಯನ್ನು ಹೀಗೆ ಮೂವ್ ಆಡೋದು ಒಂದು ನೋಡಲಿಕ್ಕೆ ಎಂಥ ಆಸಕ್ತಿ, ಎಂಥ ಮಜಾ ಆಗಿರ್ತದೆ. ತುಂಬ ಒಳ್ಳೆಯದಾಯ್ತು ನನಗೆ. ಅದರಲ್ಲಿರುವ ಗೇಮ್ಸ್, ಅವರು ಮಾಡಿದಂಥ ಕೆಲಸ, ಆ್ಯನಿಮೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಅಭಿಪ್ರಾಯ ಏನು ಹೇಳಿದರೆ, ಈ ಲಿಟಲ್ ಕೈಟ್ಸಿಂದ ನಮ್ಮ ಕೇರಳದ ಭವಿಷ್ಯ ತುಂಬ ಚೆನ್ನಾಗಿ ಪರಿವರ್ತಿಸ್ಬೋದು. ಆದ್ದರಿಂದ ಹೀಗೆ ಇವರು ಮಾಡೋದು ಬಹಳ ಒಳ್ಳೆಯ ಕೆಲಸ. ಇದೇ ಆಗಿದೆ ನನ್ನ ಅಭಿಪ್ರಾಯ. 8th ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿಯೊಬ್ಬರು ಇದ್ದಾರೆ. ಸೊ ಅವರ ಅಭಿಪ್ರಾಯ ಈ ಲಿಟಲ್ ಕೈಟ್ ಫೆಸ್ಟಿನ ಬಗ್ಗೆ ಏನು ಅಂತ ಕೇಳೋಣ. ಈ ಲಿಟಲ್ ಕೈಟ್ ಫೆಸ್ಟ್ ತುಂಬ ಯೂಸ್ಫುಲ್ ಆಗಿದೆ, ಮಕ್ಕಳಿಗೆಲ್ಲರಿಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ಇದು ಫ್ಯೂಚರ್ಗೆ ಸಹ ತುಂಬ ಯೂಸ್ಫುಲ್ ಆಗ್ತದೆ. ಇಲ್ಲಿ ಮಾಡಿದ ಗೇಮ್ಸ್, ಕೆಲವು ಸ್ವಲ್ಪ ಇನೋವೇಟಿವ್ ಮಟೀರಿಯಲ್ಸ್ ತುಂಬ ಚೆನ್ನಾಗಿತ್ತು. ಮತ್ತು ಅದು ತುಂಬ ನಮಗೆ ಫ್ಯೂಚರ್ಗೆಲ್ಲ ಯೂಸ್ ಆಗ್ತದೆ. ಮತ್ತು ಈಗ ಪ್ರೋಗ್ರಾಮಿಂಗ್ಸ್, ಗೇಮ್ ಮಾಡೋದು, ಆ್ಯನಿಮೇಷನ್ ಮಾಡೋದು, ಇದೆಲ್ಲ ನಮಗೆ ತುಂಬ ಹಣ ಕೊಟ್ಟು ಇದನ್ನೆಲ್ಲ ನಮಗೆ ಕಲಿಯುವುದು. ಆದರೆ ಇಲ್ಲಿ ನಮಗೆ ಇದು ಫ್ರೀ ಆಗಿ ಇದನ್ನೆಲ್ಲ ಕಲಿಸಿಕೊಡ್ತಾರೆ. ಇದರಿಂದ ತುಂಬ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿರ್ತದೆ. ಹಾಗೆ ಇದು ಮತ್ತು ಫ್ಯೂಚರ್ಗೆ ನಮಗೆಲ್ಲರಿಗೂ ಯೂಸ್ ಆಗ್ತದೆ. ಇದನ್ನು ಹೇಳ್ತಾ ನಾನು ಸೊ ಇಲ್ಲಿ ಲಿಟಲ್ ಕೈಟ್ಸ್ ಫಸ್ಟಿನ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಕೆಲವು ಮಕ್ಕಳು ಬಂದಿದ್ದಾರೆ. ಇವರ ಹತ್ರ ಕೇಳೋಣ. ಎಷ್ಟು ಕ್ಲಾಸ್? 5 ಹೆಸರು? ಸೊ ನಿಮಗೆ ಲಿಟಲ್ ಕೈಟ್ಸ್ನ ಬಗ್ಗೆ ಏನು ಅಭಿಪ್ರಾಯ? ಇದು ಒಳ್ಳೆ ಆಗ್ತದೆ, ನಮಗೆ ಎಲ್ಲ ಇಟ್ಟಿಗೆ ಎಜುಕೇಷನ್ ಸಿಗ್ಬೋದು. ಐಟಿ ಬಗ್ಗೆ ಎಜುಕೇಷನ್ ಸಿಗ್ಬೋದು. ಮತ್ತು ಇಲ್ಲಿ ಯೂಸ್ಫುಲ್ ಇನೋವೇಷನ್ಸ್ ಎಲ್ಲ ಉಂಟು. ನಮಗೆಲ್ಲ ಅರ್ಥ ಆಯ್ತು ಅವರ ಇದು ಎಕ್ಸ್ಪ್ಲನೇಷನ್ಸ್ ಎಲ್ಲ. ಗೇಮ್ಸ್ ಎಲ್ಲ ಹೇಗೆ ಆಯಿತು? ಗೇಮ್ಸ್ ಎಲ್ಲ ಸರಿ ಒಳ್ಳೆ ಆಯಿತು. ನಮಗೆ ಅದು 3D ಥರ ಆಗ್ತದೆ ಅದನ್ನು ನೋಡುವಾಗ. ನಮ್ಮ ಇದು ಕಂಪ್ಯೂಟರಲ್ಲಿ ನೋಡುವಾಗ ಒಳ್ಳೆ ಆಗ್ತದೆ. ಮತ್ತು ನಿಮಗೆ ಎಂತಾದರೂ ಹೇಳಿದ್ದಂತ ಹೇಳಿ, ಹೇಗಿತ್ತು ಗೇಮ್ಸ್? ಒಳ್ಳೆದಿತ್ತಲ್ಲ? ಆಟ ಆಡಿದ್ರಾ? ಲಿಟಲ್ ಕೈಟ್ಸ್ ಫಸ್ಟಿನ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ನಮ್ಮ ನೆಚ್ಚಿನ ಶ್ರೀ JP ಸರ್ ಇಲ್ಲಿದ್ದಾರೆ. ಸೊ ಅವರ ಹತ್ರ ಅಭಿಪ್ರಾಯವನ್ನು ಕೇಳೋಣ. SCT ವಿದ್ಯಾಸಂಸ್ಥೆಯಲ್ಲಿ ಲಿಟಲ್ ಕೈಟ್ ವಿಭಾಗದ ಮಕ್ಕಳು ಆಯೋಜಿಸಿದ ಏನು ಕೈಟ್ ಫೆಸ್ಟ್ ಇದೆ, ಅದು ಉತ್ತಮವಾಗಿ ಮೂಡಿ ಬಂದಿದೆ. ಮಾತ್ರ ಅಲ್ಲ, ಉಳಿದ ಮಕ್ಕಳಿಗೆ ಅದೊಂದು ಪ್ರೇರೇಪಣೆ ಕೂಡ ಆಗಿದೆ. ಇನ್ನು ಬರುವ ವಿದ್ಯಾರ್ಥಿಗಳಿಗೆ ನಾವೇನು ಮಾಡಬೇಕು, ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎನ್ನತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದಂತಹ ಏನು ಲಿಟಲ್ ಕೈಟ್ ವಿದ್ಯಾರ್ಥಿಗಳಿದ್ದಾರೆ, ಅವರ ಸಾಧನೆ ಅದು ಇನ್ನೂ ಕೂಡ ಇಮ್ಮಡಿಯಾಗಬೇಕೆನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಇದರಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳು ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಆ ಮಕ್ಕಳು ಮಾಡಿದಂಥ ಏನು 3D ಆಗಿರ್ಬೋದು, ಅಥವಾ ಇನ್ನಿತರ ಗೇಮ್ಸ್ ಐಟಮ್ಗಳಿರ್ಬೋದು, ಅಥವಾ ಏನು ಡಿಟೆಕ್ಟರ್ಗಳಿರ್ಬೋದು, ಇವುಗಳೆಲ್ಲವೂ ಕೂಡ 8, 7ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉಪಕಾರಿಯಾಗಿರುವಂಥದ್ದೇ. ಮಾತ್ರ ಅಲ್ಲ, ಕಲಿಬೇಕೆನ್ನುವಂಥ ಹಂಬಲವನ್ನು ಹೆಚ್ಚುಗೊಳಿಸಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಲಿಟಲ್ ಕೈಟ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸುತ್ತೇನೆ. ವಂದನೆ. ಸೊ ನಮ್ಮೊಂದಿಗೆ ಐಟಿ ಫಸ್ಟಲ್ಲಿ ತಮ್ಮ ಪ್ರದರ್ಶನ ತೋರಿಸಿದ ಒಬ್ಬ ವಿದ್ಯಾರ್ಥಿ ಇಲ್ಲಿದ್ದಾರೆ. CCTV ಬಗ್ಗೆ ಅವರು ಹೇಳಿದ್ದು. ಸೊ ಅವರ ಅಭಿಪ್ರಾಯವನ್ನು ಕೇಳೋಣ. ಹೇಗೆ ಅನಿಸ್ತೀನಿ? ನನಗೆ ಬಹಳ ಖುಷಿಯಾಯಿತು ಇವತ್ತಿನ ಪ್ರೋಗ್ರಾಮಿಗೆ. ಮಕ್ಕಳೆಲ್ಲರಿಗೆ ಇಂಟ್ರೆಸ್ಟಿಂದ ನೋಡ್ತಾ ಇದ್ರು. ಹಾಗೆ ಇಲ್ಲಿನ ಆ್ಯನಿಮೇಷನ್, ಆರ್ಡಿನೋ ಬಗ್ಗೆ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಬಹಳ ಇಂಟ್ರೆಸ್ಟಿಂದ ಕೇಳ್ತಾಯಿದ್ರು. ಲಿಟಲ್ ಕೈಟ್ಸ್ ವಿದ್ಯಾರ್ಥಿಗಳಿಂದ ಬಹಳ ಉತ್ತಮವಾದ ಕಾರ್ಯಗಳು ನಡೆದಿದೆ. ನಮಗೆ ಬಹಳ ಖುಷಿಯಾಗಿದೆ. ಇವತ್ತಿನ ಈ ಪ್ರೋಗ್ರಾಮಿನ ಬಗ್ಗೆ ನನ್ನ ಈ ಅಭಿಪ್ರಾಯವನ್ನು ಮುಕ್ತಾಯ ಇದೆ. ಸೊ ನಮ್ಮೊಂದಿಗೆ ಅಭಿಪ್ರಾಯ ಹಂಚಿಕೊಳ್ಳಲಿಕ್ಕೆ ಇಲ್ಲಿ LKಯ ಮಿಸ್ಟ್ರೆಸ್ ಆದ ಸುಷ್ಮಾ ಟೀಚರ್
ವರ್ಕ್ ಸೇಫ್ಟಿಯ ಬಗ್ಗೆ ವಿಷಯಗಳನ್ನು ತಿಳಿಸಿದ್ದಾರೆ ಮಕ್ಕಳಿಗೆ. ಹಾಗೆಯೇ ಗೇಮ್ಸ್ ಕೂಡ ಬಹಳ ಖುಷಿಯಾಗಿತ್ತು. ಒಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದೊಂದು ತುಂಬ ಉತ್ತಮವಾದ ಕಾರ್ಯಕ್ರಮ. ಮಕ್ಕಳೆಲ್ಲ ಐಟಮ್ಗಳು ಉತ್ಪನ್ನಗಳು ಬಹಳ ಚೆನ್ನಾಗಿದೆ. ಒಳ್ಳೆ ಕ್ರಿಯೇಟಿವ್ ಐಡಿಯಾಗಳಿಂದ ಕೂಡಿರುವಂಥ ಎಲ್ಲ ಉತ್ಪನ್ನಗಳು ಈ ಮೇಳದಲ್ಲಿ ಇತ್ತು. ಧನ್ಯ ಇದ್ದಾರೆ, ನನ್ನೊಂದಿಗೆ ಆ್ಯನಿಮೇಷನ್ಗೆ ತುಂಬ ಸಹಕಾರ ಕೊಟ್ಟರು. ಸೊ ಅವರ ಅಭಿಪ್ರಾಯವನ್ನು ಇವರೊಂದು ಈ ಪ್ರದರ್ಶನದಿಂದ ಹಲವಾರು ಮಕ್ಕಳಿಗೆ ಉಪಯೋಗವಾಗಿದೆ. ಹಾಗೆ ಬಹಳ ಇಂಟ್ರೆಸ್ಟಿಂದ ನೋಡ್ತಾ ಇದ್ದರು. ಗೇಮ್ ಆಗಿರಲಿ, ಆಡಿನೋ ಕಿಟ್ಟಲ್ಲಿ ಮಾಡಿದಂಥ ಯಾವುದೇ ಪ್ರದರ್ಶನವಾಗಿರಲಿ, ಆ್ಯನಿಮೇಷನ್ ಆಗಿರಲಿ, ಎಲ್ಲವನ್ನು ಕೂಡ ಬಹಳ ಉತ್ಸಾಹದಿಂದ ನೋಡ್ತಾ ಇದ್ದರು. ಹಾಗೆ ಇದರಿಂದ ಎಲ್ಲರಿಗೂ ಕೂಡ ಪ್ರಯೋಜನವಾಗಿದೆ ಎಂದು ಭಾವಿಸ್ತೀನಿ. ಸೊ ನಮಸ್ಕಾರ, ಇಲ್ಲಿ ನಮ್ಮೊಂದಿಗೆ ಲಿಟಲ್ ಕೈಟ್ಸ್ನ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರ ಹತ್ರ ಈ ಫಸ್ಟ್ನ ಬಗ್ಗೆ ಅಭಿಪ್ರಾಯವನ್ನು ಹೇಳೋಣ. ಬಹಳ ಪ್ರಯೋಜನಗಳಿವೆ. ಸೊ ಬಹಳ ಖುಷಿಯಾಗಿದೆ. ಮನೆಯಲ್ಲಿ ನಾವು ಪ್ರಯೋಗ ಮಾಡಿ ಅಮ್ಮನಿಗೆ ತೋರಿಸಿದ್ದು, ಅಮ್ಮನಿಗಂತೂ ಬಹಳ ಖುಷಿಯಾಗಿದೆ. ಇದರ ಪ್ರಯೋಜನ ನಮಗೆ ಮನೆಯಲ್ಲಿ ಲ್ಯಾಪ್ಟಾಪ್ ಇಷ್ಟೇ ಓದಲಿಕ್ಕೆಲ್ಲ ತುಂಬ ಈಸಿಯಾಗಿದೆ. ಕಲೀಲಿಕ್ಕೆ ಬಹಳ